ಶ್ರೀರಾಮಚಂದ್ರ, ಪ್ರಭು ಶ್ರೀರಾಮಚಂದ್ರ ರಾಮಾಯಣದೊಳಗೆ ಕಾಡಿಗೆ ಬರ್ತಾನೆ, ಜೊತೆಗೆ ಲಕ್ಷ್ಮಣನೂ ಬರ್ತಾನೆ. ಜೊತೆಗೆ ಲಕ್ಷ್ಮಣ ಬರೋ ಸಂದರ್ಭದೊಳಗ ಇಬ್ಬರೂ ಕೂಡಿ, ನಿಮ್ಗೆ ಗೊತ್ತಿರಲಿ ಲಕ್ಷ್ಮಣನ ಹೆಂಡತಿ ಹೆಸರು ಗೊತ್ತದೆ ನಿಮಗೆ? ಭಾಳ ಮಂದಿ ಗೊತ್ತಿಲ್ಲ. ರಾಮನ ಹೆಂಡತಿ ಸೀತೆ ಪ್ರಸಿದ್ಧವಾಗಿ ಗೊತ್ತು. ಆದ್ರೆ ರಾಮ ಕಾಡಿಗೆ ಹೊಂಟಾಗ ಒಬ್ಬನೇ ಹೊಂಟಿದ್ದ. ಮೊದಲ ನಾನು ಒಬ್ಬನೇ ಹೋಗ್ತಾನಂತ ತಯಾರಾಗಿದ್ದ. ಆದ್ರೆ ಸೀತಾ ಅಂದ್ಲು, ನನ್ನ ಗಂಡು ಎಲ್ಲಿರ್ತಾನೋ ನಾ ಅಲ್ಲಿ ಇರೋಕಿನ, ನಾನು ಹೋಗಕಿನ. ಅವಂದ, ನಾನು ಶಾಪಿಂಗ್ ಹೊಂಟಿಲ್ಲ. ಯಾರ್ರೀ? ಹೆಂಡತಿಗೆ ಹೇಳ್ತಾನ ರಾಮ, ನಾನು ಶಾಪಿಂಗ್ ಹೊಂಟಿಲ್ಲ, ನಾನು ಕಾಡಿಗೆ ಹೊಂಟೀನಿ. ಹೆಂಡತಿ ಅಂತ ಯಾರಿಗೆ ತರಗೊತ್ತೇನ್ರಿ? ಗಂಡ ಶಾಪಿಂಗ್ ಹೋಗುವಾಗ ಬೆನ್ನು ಹತ್ತಕ್ಕಿ ಅದು ಕಟ್ಟ ಬೆನ್ನು ಹತ್ತಿದ್ಲು ಅಂದ್ರೆ ಹೆಂಡತಿ ಅಲ್ಲ. ಗಂಡನ ಕಷ್ಟದಲ್ಲಿಯೂ ನೀನು ಭಾಗಿಯಾಗಿ ನೀನು ಕಾಡಿಗೆ ಹೋಗು, ನೀನು ಉಪವಾಸ ಇರು, ನೀನು ವನವಾಸ ಮಾಡು, ನಾನು ಯಾವತ್ತೂ ನಿನ್ನ ಜೊತೆಗೆ ಇರ್ತೀನಿ ಅಂತ ಯಾರು ಹೇಳ್ತಾರಲ್ಲ ಅವರು ನಿಜವಾದ ಹೆಂಡತಿ. ಅವರು ನಿಜವಾದ ಹೆಂಡತಿ. ನಾನು ಬರ್ತೀನಿ ನಿನ್ನ ಜೊತೆ, ಯಾವತ್ತೂ ನಿನ್ನ ಜೊತೆನೇ ನಾನು ಇರ್ತೀನಿ ಅಂತ ತಿಳ್ಕೊಂಡು ಸೀತೆ ಹೇಳಿದಾಗ ಅವ ಇಷ್ಟೆಲ್ಲ ಕಷ್ಟ ಆಗ್ತದ ಇರ್ಲಿ ಅಂದ್ಕೂಡ್ಲೆ ಬೆನ್ನು ಹತ್ತಿದ್ಲು, ಬಂದ್ಲು. ಆಗ ರಾಮನ ಜೊತೆಗೆ ಲಕ್ಷ್ಮಣ ಅಂದ, ನಾನೂ ಬರ್ತೀನಂದ. ಬ್ಯಾಡೋ, ಭಾಳ ಕಷ್ಟದ ಕಾಡಿನೊಳಗೆ. ವನವಾಸ ಅಂದ್ರೆ ಏನು ಸುಮ್ಮನೆ ಅದ? ವನವಾಸ ಅಂದ್ರೆ ಏನ್ರಿವ? ವನವಾಸ ಅಂದ್ರೆ 12 ವರ್ಷ ಕುದಿಸಿದ್ದು ತಿನ್ನಂಗಿಲ್ಲ. ವನವಾಸ ಅಂದ್ರೆ ವನವಾಸದೊಳಗೆ 12 ವರ್ಷ ಕುದಿಸಿದ್ದು ತಿನ್ನಂಗಿಲ್ಲ, ನೆನೆಸಿದ್ದು ತಿನ್ನಂಗಿಲ್ಲ. ಆ ನಂತರ ಹಾಸಿಗೆ ಮೇಲೆ ಮಲ್ಕೊಳ್ಳಂಗಿಲ್ಲ. ಇದು ವನವಾಸದ ಪದ್ಧತಿ. 12 ವರ್ಷ ರಾಮ ಹಾಸಿಗೆ ಮೇಲೆ ಮಲ್ಕೊಂಡಿಲ್ಲ, ಹುಲ್ಲು ಮೇಲೆ ಮಲ್ಕೊಂಡಾನ, ಬರೀ ಹುಲ್ಲು ಮೇಲೆ ಮಲ್ಕೊಂಡಾನ. ಆ ನಂತರ ಹೊತ್ತುಕೊಳ್ಳಂಗಿಲ್ಲ. ಇದು ವನವಾಸ. ಹಿಂಗದನೋ ಅಂತಂದಾಗ ಏನು ಬೇಕಾದಿರಲಿ ಅಣ್ಣ, ನಾನು ನಿನ್ನ ಜೊತೆಗೆ ಬರ್ತಾನಂತ ತಿಳ್ಕೊಂಡು ಅಣ್ಣ ಅವನ ಜೊತೆ, ತಮ್ಮ ಲಕ್ಷ್ಮಣ ಅವನ ಜೊತೆಗೆ ಹೋದ. ಆಗ ಲಕ್ಷ್ಮಣನ ಹೆಂಡತಿ ಊರ್ಮಿಳೆ. ಲಕ್ಷ್ಮಣನ ಹೆಂಡತಿ ಊರ್ಮಿಳೆ ಕೇವಲ ಮದುವೆಯಾಗಿ ಹೊಸದಾಗಿ ಬಂದು 2-3 ದಿನ ಅಷ್ಟೇ ಆಗಿತ್ತು. ಲಕ್ಷ್ಮಣ ಹೋಗುವಾಗ ಊರ್ಮಿಳೆ ಕಡೆಗೆ ನೋಡಿ ನಾ ಹೋಗಿ ಬರ್ತೀನಂತ ಹೇಳಲಿಲ್ಲ. ಕಳ್ಸಕ್ಕೆ ಬಂದಿದ್ರು ಊರು ಹೊರಗ, ನದಿ ದಂಡಿಗೆ ಊರು ಹೊರಗೆ ಕಳ್ಸಕ್ಕೆ ಬಂದಿದ್ರು. ಕಳ್ಸಕ್ಕೆ ಆರತಿ ತಗೊಂಡು ರಾಮಣ್ಣ ಲಕ್ಷ್ಮಣ ಸೀತಾನ ಕಳ್ಸಕ್ಕೆ ಬಂದಾಗ ಎಲ್ಲರೂ ಕೈ ಮಾಡಿ ಎಲ್ಲ ಮಾತಾಡಿ ಎಳ್ಕೊಂತ ಅವ್ರು ಹೋದ್ರು, ಇತ್ತಾಗ ಇವ್ರು ಹೋದ್ರು. ಆದ್ರೆ ಊರ್ಮಿಳೆ ಮಾತ್ರ ಆ ಊರು ಹೊರಗೆ ಏನು ಬಂದಿದ್ದಳ ಕಳ್ಸಕ್ಕೆ ಅಲ್ಲಿಂತರ ಹೊಳ್ಳಿ ಮಣಿಗೆ ಹೋಗಲಿಲ್ಲ, ಗಂಡನ ಜೊತೆ ಕಾಡಿಗೆ ಹೋಗಲಿಲ್ಲ. ಎಲ್ಲಿ ಇದ್ದಳು ಅಂತಂದ್ರೆ ಯಾವ ಜಾಗಕ್ಕೆ ಕಳ್ಸಕ್ಕೆ ಬಂದಿದ್ದಳಲ್ಲ ನದಿ ದಂಡಿಗೆ 12 ವರ್ಷ ಗಂಡನ ನೆನಪಿನೊಳಗೆ ಅಲ್ಲೇ ಇದ್ದಳಕಿ, ಅಲ್ಲೇ ಇದ್ಲು ಊರ್ಮಿಳೆ. ಇದು ನಿಜವಾದ ವನವಾಸ. ಊರ್ಮಿಳೆದು ನಿಜವಾದ ವನವಾಸ. ಕಾಡಿಗೆ ಹೋಗಿ ಒಂದಿನ ಇಬ್ಬರು ರಾಮ ಸೀತಾ ಚಂದ ಕಟ್ಟಿ ಮೇಲೆ ಕುಂತಿದ್ರಂತ. ಹಿಂಗೇನಿದು ಕಟ್ಟಿತ್ತಲ್ರಿ, ಕಟ್ಟಿ ಮೇಲೆ ಕುಂತಿದ್ರು, ಕಾಲು ಜೋತು ಬಿಟ್ಕೊಂಡ ಕುಂತಿದ್ರು. ಕಾಲು ಜೋತು ಬಿಟ್ಕೊಂಡ ಕುಂತಾಗ ಸೀತಾ ಹಿಂಗೆ ಹನಿಕೆ ಹಾಕಿ ನೋಡಿದ್ಲು. 2 ರಾಮನ ಪಾದಗಳು, ಆ ಜೋಡಿಗೆ ಸೀತೆಯ ಪಾದಗಳು. ಸೀತಾನ ಪಾದ ಬೆಳ್ಳಗ ಇದ್ದು ರೀ ಮನಗಂಡ, ರಾಮನ ಪಾದ ಕರ್ಗ ನೀಲಿ, ನೀಲಮೇಘ ಶ್ಯಾಮ. ನೀಲಿ ಅಂದ್ರೆ ಕಪ್ಪು ಬಣ್ಣ. ರಾಮಂದು ನೋಡಿದ್ಲು, ಕಾಲು ನೋಡಿ ನಾ ಮೊದಲು ನೋಡಿದ್ಲು, ಇವನು ಮಾಡ್ಕೊಳತ್ತಿದ್ದಿಲ್ಲ ಅಂದಕ್ಕೆ. ಕರ್ಗ ಕಾಲು ನೋಡಿ, ಕಾಲೊಮ್ಮೆ ನೋಡಿ ಮೋತಿ ನೋಡಿದ್ಲು, ಅವು ಕರ್ಗಣ. ನೀವೀಗ ಯಾರ ಲಗ್ನ ಮಾಡ್ಕೊಳ್ಳೋರಾದ್ರೆ ಹುಡುಗನ ನೋಡ್ತೀರಿ, ಹೆಂಗದಾನ? ನಂಬರ್ 1 ಬೆಳ್ಳಗದಾನಿಲ್ಲೋ, ನಂಬರ್ 2 ಮೂಗು ನೆಟ್ಟಗದ ಇಲ್ಲ, ನಂಬರ್ 3 ಆಸ್ತಿವಂತದನಿಲ್ಲ, ನಂಬರ್ 4 ನೌಕರಿ ಅದ ಇಲ್ಲ, ನಂಬರ್ 5 ಹೊಲ ಅದ ಇಲ್ಲ. ಇವು ಹಂಗೆ 5, 6, 7, 8, 9, 10 ಅನ್ಗುಡ್ದ ಒಂದು 30 ವರ್ಷ ಮ್ಯಾಲೆ ಆಗಿ ಹೋಗಿರ್ತತಿ. ಅಕ್ಕನ ಗಾಲ ಮೇಲೆ ರಿಂಕಲ್. ಯಾಕೆ ಹುಡುಗರನ್ನ ಸೆಲೆಕ್ಟ್ ಮಾಡಿಬಿಡಿದ್ರೆ ಆ ನಂತರ ಗಡಬಡ್ಸಕತ್ತಾಳೆ. ಯಾರ ಇಲ್ಲಿ ನೋಡ್ರಪ್ಪ ಹೆಂಗಾರ ಇಲ್ಲಿ ನಡೀತೈತಿ. ಕಾಲ
ಪಾದ ರಾಮನು ಕಪ್ಪಿದ್ದಾಗ ಆಕೆ ರಾಮಗೊಂದು ಮಾತು ಹೇಳಿದ್ಲಂತ. ಏನಂತಂದ್ರೆ, ನೋಡ್ರಿ ನನ್ನ ಪಾದ ಎಷ್ಟು ಬೆಳ್ಳಗದಾವ, ನಿಮ್ಮ ಪಾದ ಎಷ್ಟು ಕರ್ರಗದಾವ ನೋಡ್ರಿ, ನನ್ನ ಪಾದ ಭಾಳ ಚಲೋ ನೋಡ್ರಿ, ನನ್ನ ಪಾದ ನಿಮ್ಮ ಪಾದದಕ್ಕಿಂತಲೂ ನನ್ನ ಪಾದ ಶ್ರೇಷ್ಠ ಅಂದಳು. ಯಾರು? ಸೀತಾ. ರಾಮಂದ ಹುಚ್ಚಿ ಅಂದವ, ನಿನ್ನ ಪಾದದಕ್ಕಿಂತಲೂ ನನ್ನ ಪಾದ ಶ್ರೇಷ್ಠ. ಇವ ಅಂದ. ಇಬ್ಬರಿಗೂ ಜಗಳ ಹೈತ್ರಿ. ಆಗ ಜಗಳ ಹತ್ತಿ ಬಿಡ್ತೈತ್ರಿ ಮನ್ಯಾಗ ಗಂಡ ಹೆಂಡತಿಗೆ. ಒಂದೀಟ್ ಏನಾರ ಆಯಿತು ಅಂದ್ರೆ ಅಷ್ಟಕ್ಕನ ಜಗಳ. ಗಂಡ ಹೆಂಡತಿ ಕೂತಾಗ ಹೇಂತ ಅಂದ್ಲಂತ. ಏನು ಅಂದ್ಲು ಅಂತಂದ್ರೆ, ರೀ ಏನು ಅಂದವ, ನಮ್ಮವ್ನ ಫೋನ್ ಬಂದಿತ್ತು ರೀ. ಹೌದಾ, ಏನಂತ ಬಂದಿತ್ತು? ಏನಿಲ್ರಿ, ನಿನ್ನೆ ನಮ್ಮವ್ವ ಶಾನ್ಯಾರ ಹತ್ತಕ್ಕೆ ಕೇಳಕ್ಕೆ ಹೋಗಿದ್ಲಂತ. ಯಾರ ಬಗ್ಗೆ? ನಿಮ್ಮ ಬಗ್ಗೆನ ಕೇಳಕ್ಕೆ ಹೋಗಿದ್ಲಂತ. ಏನಂದ್ರಂತ, ನಿಮಗೆ 2 ಗಂಡಾಂತರದವಂತ್ರಿ, ಅದ್ರಾಗ ಈಗ ಒಂದು ಗಂಡಾಂತರ ಬಂದತ್ತ, ಇನ್ನೊಂದು ಬರುದತ್ತ. ಅವಂದ, ನೀ ಇದ್ದ ಗಂಡಾಂತರ ಇದ ಒಂದು ಸಾಕು ನನಗೆ, ಇನ್ನೊಂದು ಗಂಡಾಂತರ ಬತ್ತಂದ್ರೆ ನಾ ಉಳಂಗೆ ಇಲ್ಲ ಅಂದಂತವ. ಗಂಡಾಂತರ ಅಂದ್ರೆ ಯಾರು ಗೊತ್ತಾತಲ್ಲ ನಿಮ್ಗೆ? ಅವರೇ. ಆಗ ಜಗಳ ಚಾಲು ಗಂಡ ಹೆಂಡತಿಗೆ. ಬರೇ ಪಾದದ ಸಂಬಂಧ ಎಡ್ಡು ಗಂಡ ಹೆಂಡತಿ, ದೇವ್ರಿ ಅವು ಎಡ್ಡು. ಸೀತಾರಾಮ ಇಬ್ಬರಿಗೂ ಜಗಳ ಹತ್ತಿದ ಕೂಡಲೇ ಮಗ್ಗಲ್ದಾಗ ರಾಮ್ ಬಂದ, ಲಕ್ಷ್ಮಣ ಬಂದಂತ. ಇವ್ರು ನಾವಿಬ್ರು ಜಗಳ ಆಡೋದು ಬೇಡ, ನಿರ್ಣಯ ಅವನ ಕೊಡ್ಲಿ ರಾಮ. ಯಾರು? ಲಕ್ಷ್ಮಣ ಕೊಡ್ಲಿ. ನನ್ನ ಪಾದ ಶ್ರೇಷ್ಠೋ ನಿನ್ನ ಪಾದ ಶ್ರೇಷ್ಠೋ ಅವನ ಹೇಳ್ತಾನಂತ. ರಾಮ ಲಕ್ಷ್ಮಣಗಂದ, ಲಕ್ಷ್ಮಣ ನಮಗಿಬ್ಬರಿಗೂ ಜಗಳ ಹತ್ತಿತ್ತೀವಪ್ಪ. ಅವಂದ, ನಿಮ್ಮ ಜಗಳ ಬಿಡಿಸಿ 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 ನನಗೆ ಎಡ್ಡು ಜಗಳ ಆಡ್ತಿದ್ವು ಅಂತೀರಿ ಭಾಳ. ಕಾಡ್ನ್ಯಾಗ ಹೋದಲ್ರಿ ಎಡ್ಡು ಜಗಳ. ಮತ್ತು ಅವ್ರವ್ರು ಏನು ದೊಡ್ಡ ನಿಮ್ಮಂಗಲ್ಲ, ಅವರು ನಿಮ್ಮಂಗೆ ಅವರು ಒಂದೀಟ್ ಏನಾರು ಹೆಚ್ಕಮ್ಮ ಆತಂದ್ರೆ ನಮ್ಮವುಗಳು ದಗದ ಬಿಟ್ಟು ಮಕ್ಕೊಂಡೇ ಬಿಡೋದು ಕಾಟದ ಮ್ಯಾಗ. ಯಾಕೆ ಮಕ್ಕೊಂಡಿ ಅಂತ ಹೊರಗಿಂದ ಬಂದ ಕೂಲೆ, ಆರಾಮಿಲ್ಲ ನಮಗೆ, ಆರಾಮಿಲ್ಲ. ಮತ್ತು ನಾವು ಹೋಗುವಾಗ ಬರೋಬರಿ ಇದ್ದಿಲ್ಲ, ಮತ್ತು ಹೋಗುವಾಗ ಬೇದ್ ಹೋಗ್ಯದಿಲ್ಲ, ಬರ್ಗುಡ್ದ ಆರಾಮ್ ತಪ್ಪೈತಿ. ಅದು ಬರ್ಗುಡ್ದ ಆರಾಮ್ ತಪ್ಪೈತಿ. ಕಾಟದ ಮ್ಯಾಗ ಮಕ್ಕೊಂಡ್ಬಿಟ್ಟಾಳು. ಬಂದು ಕೂಡಲೇ ಏನಾಗ್ಯದ? ಆರಾಮಿಲ್ಲ. ಮತ್ತು ದವಾಖಾನಿಗೆ ಹೋಗು ನೋಡ್ಲ, ಅಲ್ಲ, ಯಾಕಂದ್ರೆ ಆರಾಮ ಆತಿ. ಹಂಗ ದವಾಖಾನಿಗೆ ಹೋಗುವಂಗ ಆರಾಮಿಲ್ಲ, ನಿನ್ನ ಆರಾಮ ಐತಿ. ಮತ್ತು ನಿನ್ನ ಕೂಡ ಮಾತಾಡೋದಾದ್ರೆ ಆರಾಮಿಲ್ಲ. ನಮ್ಮ ಅವುಗಳು ಭಾಳ ಶಾಣ್ಯಾರ ರೀ, ಭಾಳ ಶಾಣ್ಯಾರ ಅವುಗಳು. ಏಕ ಜಗಳ. ಅವಂದ, ನಿಮ್ಮ ಕಾಲಾಗ ಸಾಕಾಗೈತೆ ಮಾರಾಯ, ನೀವ ಏನು ನಿರ್ಣಯ ಮಾಡ್ಕೋರಿ, ನಾ ಅಂತೂ ಹೇಳಂಗಿಲ್ಲ. ಇದೊಮ್ಮೆ ಹೇಳಿಬಿಡಪ್ಪ, ಇನ್ನು ಒಟ್ಟ ಮುಂದೆ ಹೇಳಬೇಡ ನೀನು. ಅವಂದ, ಏನು ನ್ಯಾಯ ತಪ್ಪದ? ಇಲ್ಲ, ನನ್ನ ಪಾದ ಶ್ರೇಷ್ಠ ಅಂತ ಆಕೆ ಅಂತಾಳೆ, ನನ್ನ ಪಾದ ಶ್ರೇಷ್ಠ ಅಂತ ನಾ ಅಂತನ. ಇಬ್ಬರೊಳಗೆ ಯಾವ ಪಾದ ಶ್ರೇಷ್ಠ ಹೇಳಿಬಿಡು ಅಂತಂದಾಗ ಅವ ಅಂದ, ಆಕಿ ಪಾದ ಶ್ರೇಷ್ಠ ಅಂದ್ರೆ ಇವ ಶಿಟ್ಟ, ಇವನ ಪಾದ ಶ್ರೇಷ್ಠ ಅಂದ್ರೆ ಆಕಿ ಶಿಟ್ಟ. ಒಟ್ಟು ಯಾವತ್ತು ನಮಗೆ ಕುತ್ತಿಗೆ ತಂದಿಟ್ಟಿರ್ತೀರ ನಾವು. ಅವ ಬಂದ, ಭಾಳ ಶಾಣ್ಯರಿ ಲಕ್ಷ್ಮಣ. ಬಂದು ಏನು ಮಾಡಿದ ಅಂತಂದ್ರೆ, ಅಣ್ಣನ ಪಾದದತ್ತೆಕ್ಕೆ ಕುಂತ. ಅಣ್ಣನ ಪಾದದತ್ತೆ ಕುಂತ ಎರಡೂ ತನ್ನ ಕೈಗಳನ್ನು ಅಣ್ಣನ ಪಾದ ಮೇಲೆ ಇಟ್ಟ. ಅಣ್ಣನ ಪಾದ ಮೇಲೆ ಇಟ್ಟು ಸೀತಾನ ಕಡೆ ನೋಡಿ ಹೇಳಿದ, ಮಾತಾ ಸೀತಾ ಯಹ ಪೌಸೆ. ನೋಡ್ರಿ ಲಕ್ಷ್ಮಣ ಹೇಳ್ತಾನೆ, ಎರಡೂ ಕೈಗಳನ್ನು ಅಣ್ಣನ ಪಾದ ಮೇಲೆ ಇಟ್ಟು ಸೀತಾನ ಮೋತಿ ನೋಡ್ಕೋತ ಯಹ ಪೌಸೆ ಯಹ ಪೌಸ್ ಶ್ರೇಷ್ಠ ಹೈ ಅಂದ. ಯಹ ಪೌಸೆ ಯಹ ಪೌ ಶ್ರೇಷ್ಠ ಹೈ ಅಂದ. ಆಕೆ ಇಷ್ಟು ಖುಷಿ ಪಟ್ಟುಡ್ರಿ. ನೋಡ್ರಿ ನನ್ನ ಪಾದ ಶ್ರೇಷ್ಠ ಅಂತ ಹೇಳ್ದ, ನನ್ನ ಪಾದ ಶ್ರೇಷ್ಠ ಅಂತ ಹೇಳ್ದ. ಬೆಳ್ಳಗದಾವ ತೆಳ್ಳಗದಾವ, ನನ್ನ ಪಾದ ಶ್ರೇಷ್ಠ ಅಂತ. ಆಕೆ ಅಣ್ಣಾಗತ್ತಾನ. ರಾಮಂದ, ಹುಚ್ಚಿ ಚಂದಂಗೆ ಕೇಳವನು ಮಾತಾ. ಆಕೆ ಅಂದು, ಅವ ಹೆಂಗೆ ಹೇಳ್ಯಾನ ಮತ್ತ? ಬರೋಬರಿನ ಹೇಳ್ಯಾನಲ್ಲ, ಯಹ ಪೌಸೆ ಯಹ ಪೌಸ್ ಶ್ರೇಷ್ಠ ಹೈ ಅಂದ್ರೆ ಅದರ ಅರ್ಥ ಏನು ಅಂತಂದ್ರೆ, ಈ ಪಾದದಿಂದ ಈ ಪಾದ ಶ್ರೇಷ್ಠ. ರಾಮನ ಮಗ್ಗಲಿ ನಿನ್ನ ಪಾದ ಅದಾವಂತ ತಿಳ್ಕೊಂಡು ನಿನ್ನ ಪಾದ ಶ್ರೇಷ್ಠ. ಇವನ ಪಾದ ಇರಲಿಲ್ಲ ಅಂದ್ರೆ ನಿನ್ನ ಪಾದ ಶ್ರೇಷ್ಠ ಅಲ್ಲ, ಅವತರಟ್ಟ ಕನಿಷ್ಠ ಯಾವುದೂ ಅಲ್ಲ. ನೋಡ್ರಿ, ನಿಮ್ಮ ಕೊಳ್ಳಾಗ ಗುಳದಾಳಿತ್ತು ಅಂದ್ರೆ ನೀವು ಶ್ರೇಷ್ಠ. ಬಂಗಾರ 10 ತೊಲಿದ ಹಾಕೊಂಡನ್ರಿ ನೆಕ್ಲೆಸ್ ಅಂದ್ರು ಶ್ರೇಷ್ಠ ಅಲ್ಲ. ಬರೀ 2 ತಾಳಿದು ಒಂದು ಗುಳದಾಳಿತ್ತು ಅಂತಂದ್ರೆ ಶ್ರೇಷ್ಠ. ಅದಿಲ್ಲದ ನೀ 50 ತೊಲಿ ಹಾಕೊಂಡ್ರು ಶ್ರೇಷ್ಠ ಅಲ್ಲ. ಗಂಡನ ಕುರುಹು ಶ್ರೇಷ್ಠ. ಹೇಳ್ದ, ಯಹ ಪೌಸೆ ಈ ಪಾದದಿಂದ ಈ ಪಾದ ಶ್ರೇಷ್ಠ.
ಹಿಂಗಂದಾಗ ಇಬ್ಬರು ಖುಷಿ ಆದ್ರಿ. ನನ್ನ ಪಾದ ಶ್ರೇಷ್ಠ ಅಂದನತ್ತ, ಆಕಿ ನನ್ನ ಪಾದ ಶ್ರೇಷ್ಠ ಅಂದನತ್ತ. ಇವ ರಾಮನ ಪಾದದಿಂದ ಯಾಕೆ ಶ್ರೇಷ್ಠ ಅಂತಂದ್ರೆ, ರಾಮನ ಪಾದ ಹೆಂಗೆ ನಡೆದವಂತಂದ್ರೆ, ರಾಮಾಯಣದೊಳಗೆ ದಶರಥ ಮಹಾರಾಜ ನಾಳೆ ಮುಂಜಾನೆ 6 ಗಂಟೆಗೆ ಪಟ್ಟಾಭಿಷೇಕ ಚಾಲು ಆಗುವುದಿತ್ತು. ಆ ರಾಜ್ಯದ ಪಟ್ಟಾಧಿಕಾರಿ ಆಗಾಮಿದ್ದ, ಆ ರಾಜ್ಯದ ರಾಜ ಆಗಾಮಿದ್ದ. ಹೊತ್ತು ಮುನಿಗೆ 9 ಗಂಟೆಗೆ ಹೇಳ್ತಾನೆ ಏನಂತಂದ್ರೆ, ನಾಳೆ ನೀ ಕಾಡಿಗೆ ಹೋಗ್ಬೇಕು ನೋಡಪ್ಪ ಅಂತಂದಾಗ ಹೊರಗೆದ್ದು ಎಲ್ಲರಿಗಿಂತ ಮೊದಲು ತಯಾರಾಗಿದ್ದ. ತಂದೆಯ ಮಾತಿನಂತೆ ನಡೆದ ಶ್ರೀರಾಮಚಂದ್ರನ ಪಾದಗಳು ಶ್ರೇಷ್ಠ. ತಂದೆಯ ಮಾತನ್ನ ನಡೆಸಿಕೊಟ್ಟಿರತಕ್ಕಂಥ ಪಾದಗಳು ಶ್ರೇಷ್ಠ. ಅದಕ್ಕೆ ಈ ಪಾದಗಳು ಶ್ರೇಷ್ಠ ಅದಾವ. ಆ ಪಾದಗಳ ಬಾಜು ನಿನ್ನೂ ಪಾದ ಬಂದಾವಲ್ಲ, ನಿನ್ನೂ ಶ್ರೇಷ್ಠ ಆಗ್ಯಾವ. ಕಾರಣ ಏನು ಅಂತಂದ್ರೆ, ನಾವೆಲ್ಲ ಏನು ತಪ್ಪಬಾರದು ಅಂತಂದ್ರೆ ಆಚಾರವನ್ನು ತಪ್ಪಬಾರದು, ನಾವೆಲ್ಲ ನಡತೆಯನ್ನು ತಪ್ಪಬಾರದು. ಅದಕ್ಕೆ ಈ ಜಗತ್ತಿನೊಳಗೆ ದೊಡ್ಡದು ಯಾವುದು ಅಂತಂದ್ರೆ ಸುಚರಿತ್ರ. ಚರಿತ್ರೆಗಳ ನಿರ್ಮಾಣ ಆಗಬೇಕು. ನಮ್ಮ ಚರಿತ್ರೆಗಳ ನಿರ್ಮಾಣ ಆಗಬೇಕು. ಯಾರ ಊರೊಳಗೆ 4 ಮಂದಿ ಅನ್ಬೇಕು, ಆ ಮ್ಯಾಲಿನ ಮಣಿ ಮಲ್ಲಪ್ಪನ ಸೊಸಿ ಬಂದಾಳ ನೋಡು, ಏನು ಒಳ್ಳೆ ಹೆಣ್ಣುಮಗಳು ಪಾಪ, ಪುಣ್ಯಾತ್ಮಗಿತ್ತಿ. ಎದ್ದು ಕೂಡಲೇ ನಶಿಕನಾಗ ಎದ್ದು ಏನು ದೇವ್ರ, ಏನು ಪ್ರಾರ್ಥನಾ, ಏನು ತಾಯಿ ಅತ್ತಿನ ನೋಡ್ಕೊಳ್ಳೋದು, ಏನು ಮಾವನ್ ನೋಡ್ಕೊಳ್ಳೋದು, ಮಣಿಯೊಳಗೆ ಅಣ್ಣ ತಮ್ಮ ಚೆ ಸೊಸಿ ಇದ್ರೆ ಹಂತಕ್ಕೆ ಇರ್ಬೇಕು ನೋಡಂತ. ಜೀವನದೊಳಗೆ ಒಬ್ಬರು ನಿಮಗೆ ಅಂದ್ರು ಅಂತಂದ್ರೆ ನೀವು ಈ ಜೀವನದೊಳಗೆ ಪಾಸ್ ಆಗ್ಯಾರಂತ ತಿಳ್ಕೊಂಡು ಬಿಡ್ಬೇಕಷ್ಟೇ. ಪಾಸ್ ಆಗ್ಯಾರಂತ ತಿಳ್ಕೊಂಡು ಬಿಡ್ಬೇಕು. ಮತ್ತು ಅಕೇನ್ ತೆಗಿ ಬರಬಾರ್ದಾಗಿತ್ತು ಅಂದರು ಅಂದ್ರೆ ನಮ್ಮ ಚಾರಿತ್ರ, ನಮ್ಮ ನಡತೆ ಒಳ್ಳೆಯದಿಲ್ಲ ಅಂತ ನಾವು ತಿಳ್ಕೋಬೇಕು ಪುಣ್ಯಾತ್ಮರೇ. ಆ ರೀತಿಯೊಳಗೆ ಮಕ್ಕಳನ್ನು ಒಳ್ಳೆಯ ರೀತಿಯೊಳಗೆ ನಾವು ನಡೆಸ್ಬೇಕು. ತಾಯಂದಿರ ಮಕ್ಕಳನ್ನು ಒಳ್ಳೆಯ ಹಾದಿಯಲ್ಲಿ ನಾವು ನಡೆಸ್ಬೇಕು. ಅವರಿಗೆ ಆಚಾರ ಸದ್ವಿಚಾರ ಕಲಿಸ್ಬೇಕು ರೀ. ಅವ್ವ ನಿಮ್ಮ ಕೈಯೊಳಗೆ ಮುಖ್ಯದ, ನಿಮ್ಗೆ ಗೊತ್ತಿರಬೇಕು. ಕೌರವರ ತಾಯಿ ಗಾಂಧಾರಿ ಗರ್ಭವತಿಯಾಗಿದ್ಲು, ಜೊತೆಗೆ ಕುಂತಿನೂ ಗರ್ಭವತಿಯಾಗಿದ್ಲು. ಕುಂತಿದು ಗರ್ಭ, ಗಾಂಧಾರಿದು ಗರ್ಭ, ಎರಡೂ ಗರ್ಭಕೋಶಗಳು ಒಂದೇ. ಇಬ್ಬರ ಗರ್ಭದಲ್ಲಿ ಒಂದೇ ರೀತಿ ಮಕ್ಕಳು ಬೆಳೀತಾವ. ಆದ್ರೆ ಗಾಂಧಾರಿಯ ಮಕ್ಕಳು ಹುಟ್ಟಿದ್ರಲ್ಲ, ಹುಟ್ಟಿದ 101 ಮಂದಿ ಮಕ್ಕಳೆಲ್ಲರೂ ಧರ್ಮ ವಿರೋಧಿಗಳೇ, ಧರ್ಮವನ್ನು ನಾಶ ಮಾಡವರೇ, ಇನ್ನೊಬ್ಬರ ಹೆಣ್ಣು ಮಕ್ಕಳನ್ನು ಸೀರಿಸೆಳೆಯುವವರೇ. ಯಾರು? ಈ ಗಾಂಧಾರಿಯ ಮಕ್ಕಳು. ಆನಂತರ ಯಾಕೆ ಹಂಗಾದ್ರು ಅಂತಂದ್ರೆ, ಗಾಂಧಾರಿ ಕಣ್ಣು ಕಟ್ಟಿಕೊಂಡಿದ್ದಳಲ್ಲ, ನಮ್ಮ ಮಕ್ಕಳು ಯಾವ ದಾರಿಯೊಳಗೆ ನಡೆಯಕತ್ತಾರೆ, ನಮ್ಮ ಮಕ್ಕಳು ಮಾಡೋದು ಸರಿಯೋ ತಪ್ಪೋ ಅನ್ನೋದು ಏನು ಕಣ್ಣು ಮುಚ್ಕೊಂಡು ಕೂತು ಬಿಟ್ಟಿದ್ದಳಲ್ಲ, ಅದಕ್ಕೆ ಮಕ್ಕಳು ಹಂಗಾದ್ರು. ನೀವು ಕಣ್ಣು ಮುಚ್ಕೊಂಡು ಕುಂಡ್ರಬೇಡ್ರಿ. ನಾವೇನ್ರಿ ಗಾಂಧಾರಿಗೆ ಅರಿವಿ ಕಟ್ಕೋತೀವಿ ಅಂತ ನೀವು ಅನ್ಬೋದು. ನೀವು ಗಾಂಧಾರಿ ಕಟ್ಟಿದ ಅರಿವಿ ಚಲೋ ಇನ್ನ, ಆದ್ರೆ ನಿಮ್ಮ ಮಕ್ಕಳ ಮಮತೆ ಏನದಲ್ಲ ಅದಕ್ಕಿಂತ ದೊಡ್ಡ ಅರಿವು ಅದು. ನಿಮ್ಮ ಮಕ್ಕಳ ಮ್ಯಾಗಿನ ಪ್ರೀತಿಯಿಂದ ನಿಮ್ಮ ಮಕ್ಕಳು ನೀವು ಹಾಳು ಮಾಡಬೇಡ್ರಿ. ಅವರಿಗೆ ಪನಿಷ್ಮೆಂಟ್, ಅವರಿಗೆ ಡೈರೆಕ್ಟಾಗಿ ಹೇಳೋದೇನದ ಅದು ಒಳ್ಳೆಯದ. ಆನಂತರ ಏನಪ್ಪ ಅಂತಂದ್ರೆ, ಕುಂತಿ ಮಕ್ಕಳು ರಾಮಾಯಣದೊಳಗೆ ಇತಿಹಾಸವನ್ನು ಬರೆದರು. ರಾಮಾಯಣ ತೆಗೆದ್ರೆ ಧರ್ಮರಾಜ ಎಂಥವನು, ಆನಂತರ ಕರ್ಣ ಎಂಥವನು ಅವ್ರ ಹೆಸರು ಬರ್ತದೆ. ಬಹುತೇಕ ಸಮಯ ಆಗಿರೋದರಿಂದ ನಮ್ಮ ಅಪ್ಪ ಅವ್ರು ಮಾತಾಡ್ತಾರೆ. 8 ಆಯಿತು. ಮತ್ತೆ